ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಯತ್ನಾಳ್ ಅವರು ಏಕಾಂಗಿ ಆಗೋದ್ರ ಅನ್ನುವ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರ ಈಗ ಸೆಟ್ಟು ಹೊಡೆದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ ಟೀಮ್ ಅಲ್ಲಿದ್ದಂತವರ ನಡುವೆನೆ ಬಿರುಕು ಮೂಡಿದೆ. ಯತ್ನಾಳ್ ಬಿಟ್ಟು ಉಳಿದವರಿಂದ ಮೀಟಿಂಗ್ ನಡೆದಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಯತ್ನಾಳ್ ಅವರು ಏಕಾಂಗಿ ಆಗೋದ್ರ ಅನ್ನುವ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರ ಈಗ ಸೆಟ್ಟು ಹೊಡೆದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ ಟೀಮ್ ಅಲ್ಲಿದ್ದಂತವರ ನಡುವೆನೆ ಬಿರುಕು ಮೂಡಿದೆ. ಯತ್ನಾಳ್ ಬಿಟ್ಟು ಉಳಿದವರಿಂದ ಮೀಟಿಂಗ್ ನಡೆದಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಯತ್ನಾಳ್ ಅವರು ಏಕಾಂಗಿ ಆಗೋದ್ರ ಅನ್ನುವ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರ ಈಗ ಸೆಟ್ಟು ಹೊಡೆದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ ಟೀಮ್ ಅಲ್ಲಿದ್ದಂತವರ ನಡುವೆನೆ ಬಿರುಕು ಮೂಡಿದೆ. ಯತ್ನಾಳ್ ಬಿಟ್ಟು ಉಳಿದವರಿಂದ ಮೀಟಿಂಗ್ ನಡೆದಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಯತ್ನಾಳ್ ಅವರು ಏಕಾಂಗಿ ಆಗೋದ್ರ ಅನ್ನುವ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರ ಈಗ ಸೆಟ್ಟು ಹೊಡೆದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ ಟೀಮ್ ಅಲ್ಲಿದ್ದಂತವರ ನಡುವೆನೆ ಬಿರುಕು ಮೂಡಿದೆ. ಯತ್ನಾಳ್ ಬಿಟ್ಟು ಉಳಿದವರಿಂದ ಮೀಟಿಂಗ್ ನಡೆದಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು.
ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರೆಲ್ಲೂ ಕೂಡ ಭಾಗಿಯಾಗಿದ್ರು. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಯತ್ನಾಳ್ ಅವರು ಏಕಾಂಗಿ ಆಗೋದ್ರ ಅನ್ನುವ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರ ಈಗ ಸೆಟ್ಟು ಹೊಡೆದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ ಟೀಮ್ ಅಲ್ಲಿ ಇದ್ದಂತವರ ನಡುವೆನೆ ಬಿರುಕು ಮೂಡಿದೆ. ಯತ್ನಾಳ್ ಬಿಟ್ಟು ಉಳಿದವರಿಂದ ಮೀಟಿಂಗ್ ನಡೆದಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರೆಲ್ಲೂ ಕೂಡ ಭಾಗಿಯಾಗಿದ್ರು. ನೋಡಿ, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಯತ್ನಾಳ್ ಅವರು ಏಕಾಂಗಿ ಆಗೋದ್ರ ಅನ್ನುವ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತನ್ನ ಆಪ್ತರ ಈಗ ಸೆಟ್ಟು ಹೊಡೆದ್ರ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ ಟೀಮ್ ಅಲ್ಲಿ ಇದ್ದಂತವರ ನಡುವೆನೆ ಬಿರುಕು ಮೂಡಿದೆ. ಯತ್ನಾಳ್ ಬಿಟ್ಟು ಉಳಿದವರಿಂದ ಮೀಟಿಂಗ್ ನಡೆದಿದೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಇದು. ಇವತ್ತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರೆಲ್ಲೂ ಕೂಡ ಭಾಗಿಯಾಗಿದ್ರು.